ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯದ ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆ ನಡೆಯಿತು. ಆ ಕೊಕ್ರಾಜ್ ಗೆಳೆಯರೆಲ್ಲ ಮಾಡಿದಂಥ ಪ್ರತಿಭಟನೆಗೆ ಕರ್ನಾಟಕದ ರಾಜ್ಯ ಸರ್ಕಾರ ಮತ್ತು ಆಳುವ ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಬೆಂಬಲ ಕೊಟ್ಟು ಅವರು ಹೋರಾಟದಲ್ಲಿ ಕೈಜೋಡಿಸಿತ್ತು. ಈಗ ಆಗಿರೋದೇನಂತ ಹೇಳಿದರೆ, ಉಮರ್ ಖಾನ್, ಸೈಯದ್ ಉಮರ್ ಖಾನ್ ಅನ್ನುವಂಥ ಒಬ್ಬ ಭಯೋತ್ಪಾದಕ, ಯಾಕಂದರೆ ಸುಪ್ರೀಂ ಕೋರ್ಟ್ ಕೂಡ ಆತನಿಗೆ ಜಾಮೀನು ಕೊಟ್ಟರೆ ಅನಾಹುತ ಆಗುತ್ತೆ ಅಂತೇಳಿ ಜಾಮೀನನ್ನು ನಿರಾಕರಿಸಿದಂಥ ಒಬ್ಬ ಭಯೋತ್ಪಾದಕ, CA ವಿರುದ್ಧ ಹೋರಾಟ ಮಾಡಿ ಅಫ್ಜಲ್ ಗುರು ಪರವಾಗಿ ಹೋರಾಟ ಮಾಡಿದಂಥ ಒಬ್ಬ ಹೆಚ್ಚು ಕಡಿಮೆ ಭಯೋತ್ಪಾದಕನನ್ನು ಅವನನ್ನು ಯಾಕೆ ಬಿಡುಗಡೆ ಮಾಡಲಿಲ್ಲ ಅಂಥೇಳಿ ಆ ಫ್ಲೆಕ್ಸನ್ನು ಹಿಡ್ಕೊಂಡು ಫ್ರೀಡಂ ಪಾರ್ಕಲ್ಲಿ ಕಾಂಗ್ರೆಸ್ ಬೆಂಬಲಿತ ಹೋರಾಟದಲ್ಲೇ ನಡೆದಿತ್ತು. ಇದನ್ನು ಕೂಡ ಬೆಂಬಲಿಸ್ತದೆ ಕಾಂಗ್ರೆಸ್ ಅಂತ ಹೇಳಿದರೆ, ಕಾಂಗ್ರೆಸ್ ಭಯೋತ್ಪಾದಕರಿಗೆ ನೇರವಾಗಿ ಬೆಂಬಲ ಕೊಡಲಿಕ್ಕೆ ಇರುವಂಥ ರಾಜಕೀಯ ಪಕ್ಷ ಅನ್ನೋದು ಸಾಬೀತಾಗುತ್ತೆ. ಆ ಹಿನ್ನೆಲೆಯಲ್ಲಿ ಗೃಹ ಮಂತ್ರಿಗಳಿಗೆ ನಾನು ಪ್ರಿಯಾಂಕ ಖರ್ಗೆ ಅವರು ಏನು ಹೇಳ್ತಾ ಇದ್ದೇನೆ ಅಂದರೆ, ನಿಮ್ಮ ಪೊಲೀಸರಿಗೆ ಕೆಟ್ಟ ಶಬ್ದದಿಂದ ಬೈತಾ ಇದ್ದರು, ಪೊಲೀಸರನ್ನು ನಿಂದಿಸ್ತಾ ಇದ್ದರು, ಪೊಲೀಸರನ್ನ ಬೆದರಿಕೆ ಆಗ್ತಾಯಿದ್ರು. ಅಂಥ ಸಂದರ್ಭದಲ್ಲೂ ಕೂಡ ಆ ಕೊಕ್ರಾಜ್ ಪಾರ್ಟಿಯವರ ಹೆಸರಿನಲ್ಲಿ ನೀವು ಉಮರ್ ಸೈಯದ್ ಖಾನ್ಗೆ ಬೆಂಬಲ ಕೊಡುವಂಥ ಬ್ಯಾನರ್ ಹಿಡಿದ ಸಭೆಯಲ್ಲಿ ಬೆಂಬಲ ಕೊಡ್ತೀರಿ ಅಂತ ಹೇಳಿದರೆ, ಕಾಂಗ್ರೆಸ್ಸಿನ ಮಾನಸಿಕ ಸ್ಥಿತಿ ಭಯೋತ್ಪಾದಕರನ್ನು ಬೆಂಬಲಿಸುವುದಾಗಿದೆ ಅನ್ನೋದನ್ನು ಹೇಳಬೇಕಾಗಿದೆ. ಇವತ್ತು ಜಂತರ್ ಮಂತರ್ನಲ್ಲಿ ನಡೆಯುತ್ತಿರುವಂಥ ಪ್ರತಿಭಟನೆ ಒಂದು ಸ್ವರೂಪವನ್ನು ಪಡೆದುಕೊಳ್ಳುವಂಥ ಸ್ಥಿತಿ ಇದೆ. ಈ ಕಾಕ್ರೋಚಿನ ಗೆಳೆಯರೆಲ್ಲ ಏನು ಹೇಳ್ತಾರೆ ಅಂತ ಹೇಳಿದರೆ, ಇವತ್ತಿನ ದಿವಸ ಆ ಹೋರಾಟ ಏಕಾಂಗಿ ಆಗುವಂಥ ಒಂದು ಸನ್ನಿವೇಶಗಳು ಕಂಡುಬರ್ತಾ ಇದೆ. ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಎಲ್ಲವನ್ನ ಮೀರಿ ದೇಶಕ್ಕೋಸ್ಕರ ಮಾಡಿರುವಂಥ ಕೆಲಸವನ್ನು, ಶ್ರದ್ಧೆಯಿಂದ ಮಾಡಿರುವಂಥ ಕೆಲಸಗಳನ್ನು ಇಡೀ ಜಗತ್ತು ಕೂಡ ಗಮನಿಸ್ತಾ ಇದೆ. ದೇಶದ 146 ಕೋಟಿ ಜನ ಪ್ರಧಾನಿಯವರ ಚಟುವಟಿಕೆಯನ್ನು, ಪ್ರಧಾನಿಯವರ ರಾಷ್ಟ್ರಭಕ್ತಿಯನ್ನು ಗಮನಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಭಯೋತ್ಪಾದಕರ ಬೆಂಬಲದಿಂದ, ಉದಾಹರಣೆಗೆ ಕೆನಡಾದಲ್ಲಿರುವಂಥ ಖಲಿಸ್ತಾನ್ ಬೆಂಬಲಿಗರು ಬಂದು ಆ ಕಾಕ್ರೋಚಿನ ಪ್ರತಿಭಟನೆ ಪಾರ್ಟಿಗೆ ಬೆಂಬಲ ಕೊಡ್ತಾ ಇರುವುದು, ಕೇಜ್ರಿವಾಲ್ ಕಡೆಯಿಂದ ಬೆಂಬಲ ಕೊಡ್ತಾ ಇರುವುದು, ರಾಹುಲ್ ಗಾಂಧಿ ಅಂಗಾತ ಮಲಗಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವುದು, ಇವೆಲ್ಲವುದನ್ನು ಗಮನಿಸಿದಂಥ ಅನೇಕ ವಿದ್ಯಾರ್ಥಿಗಳು ಹಿಂದೆ ಸರಿತಾ ಇದ್ದಾರೆ. ವಿದ್ಯಾರ್ಥಿಗಳ ಹೆತ್ತವರು ಇದು ನಮಗೆ ಹೇಳಿಸಿದ್ದಲ್ಲ, ಇದು ರಾಷ್ಟ್ರ ವಿರೋಧಿ ಕೃತ್ಯ ಅನ್ನುವಂಥ ಭಾವನೆಯಿಂದಾಗಿ ಮಕ್ಕಳನ್ನು ವಾಪಸ್ ಕರ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡ್ತಿರೋದು ನಾವು ಅಲ್ಲಿ ಕಾಣ್ತಾ ಇದ್ದೇವೆ. ಉಪವಾಸ ನಿರತ ಹೋರಾಟಗಾರರು ಆ ಹೋರಾಟವನ್ನು ಕೈಬಿಡ್ತಾ ಇದ್ದಾರೆ. ಒಟ್ಟಾರೆ ಆ ಜಂತರ್ ಮಂತರ್ನಲ್ಲಿ ಕಾಕ್ರೋಚಿನ ಹೆಸರಲ್ಲಿ ನಡೀತಿರುವಂಥ ಹೋರಾಟ ಸಂಪೂರ್ಣ ತನ್ನ ಶಕ್ತಿಯನ್ನು ಕಳೆದುಕೊಂಡಿದೆ ಮತ್ತು ಭಾರತ ವಿದ್ರೋಹಿಗಳ, ಭಾರತ ವಿಭಜಿಸುವವರ ಮತ್ತು ಭಯೋತ್ಪಾದಕರ ಬೆಂಬಲದ ಹೋರಾಟ ಅನ್ನೋದು ಇವತ್ತು ಜಗತ್ತಿಗೆ ಕಂಡುಬರುವಂಥ ವಾತಾವರಣ ಇದೆ. ನನಗನ್ನಿಸುತ್ತೆ ಕೊನೆಗೂ ಕೂಡ ನ್ಯಾಯ ಗೆಲ್ಲುತ್ತೆ. ನರೇಂದ್ರ ಮೋದಿ ಅವರ ಆಡಳಿತಕ್ಕೆ ಇಡೀ ದೇಶ ಬೆಂಬಲ ಕೊಡುತ್ತೆ. ಈ ಹೋರಾಟಗಳು ತನ್ನಷ್ಟಿಗೆ ಮುಗಿಯುತ್ತೆ ಅಂತ ನನಗನ್ನಿಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.